ಫ್ರೆಂಡ್ಸ್, ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಹಾಗೆ ಇದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ರೆಸಿಪಿ ಪಂಜಾಬ್ನಲ್ಲಿ ಮಾಡುವಂಥ ಸ್ವೀಟ್ ಮಾಕಂಡಿ ಹಲ್ವಾನ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನಡೀರಿ, ಮತ್ತೆ ಯಾಕ್ರಿ ಟೈಮ್ ವೇಸ್ಟ್ ಮಾಡೋದು, ಪಂಜಾಬಿ ಮಾಕಂಡಿ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ. ಅದನ್ನ ಇವಾಗ ಈ ಪಾತ್ರೆಯಲ್ಲಿ ಹಾಕೊಳ್ತೀನಿ. ಪಾತ್ರೆಯಲ್ಲಿ ರವೆನ ಹಾಕೊಂಡಿದ ನಂತರ ಯಾವ ಕಪ್ನಿಂದ ನಾವು ರವೆನ ಹಾಕೊಂಡಿದ್ವಿ ಅದೇ ಕಪ್ನಿಂದ 2 ಕಪ್ ಅಷ್ಟು ಹಾಲನ್ನು ನಾನಿವಾಗ ರವೆನಲ್ಲಿ ಹಾಕೊಳ್ತೀನಿ. ರವೆನಲ್ಲಿ ಹಾಲನ್ನ ಹಾಕೊಂಡಿದ ನಂತರ ಹಾಲೊಳಗಡೆ ರವೆನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ರವೆನ ನೆನೆಯೋದಿಕ್ಕೆ ಹಾಗೆ ಬಿಟ್ಬಿಡ್ತೀನಿ. ಅರ್ಧ ಗಂಟೆ ನಂತರ ಮುಚ್ಚಳನ ತೆಗೆದು ರವೆನ ಇನ್ನೂ ಒಂದ್ಸತಿ ಹಾಲೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗಡೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದು ಬಿಸಿಯಾಗಿದೆ ಇವಾಗ. ಅದಕ್ಕೆ ಅರ್ಧ ಕಪ್ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ. ಡ್ರೈ ಫ್ರೂಟ್ಸ್ ಜೊತೆಗೇನೆ ಒಂದು ಏಲಕ್ಕಿನ ಸಿಪ್ಪೆ ಸಮೇತ ಜಜ್ಜಿ ಅದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಡ್ರೈ ಫ್ರೂಟ್ಸ್ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ಲೈಟ್ ಬ್ರೌನ್ ಕಲರ್ ಬಂದಿದೆ. ಇದನ್ನ ಇವಾಗ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ತೀನಿ. ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ನಾನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಇವಾಗ ನೋಡಿ, ಯಾವ ಕಪ್ಪಿಂದ ನಾವು ರವೆನ ಹಾಕೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಬೇಕಾಗತ್ತೆ. ಬಿಸಿ ಆದ ನಂತರ ಅದೇ ಕಪ್ಪಿಂದ 1.5 ಕಪ್ಪು ಸಕ್ಕರೆನ ಹಾಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಸಿಹಿ ಬೇಕು ಅನ್ನೋರು ಇನ್ನೂ ಅರ್ಧ ಕಪ್ ಸಕ್ಕರೆನ ಹಾಕೊಂಡು ಮಾಡ್ಕೊಳ್ಬೋದು. ಇವಾಗ ನೋಡಿ, ಸಕ್ಕರೆನ ತುಪ್ಪದಲ್ಲಿ ಕರಗಿಸ್ಕೋಬೇಕಾಗತ್ತೆ. ಅದಕ್ಕೆ ಸೌಟಿಂದ ನಿಧಾನವಾಗಿ ತಿರುತ್ತಾ ಸಕ್ಕರೆನ ಕರಗಿಸ್ಕೊಳ್ತೀನಿ. ಸಕ್ಕರೆ ಕರಗೋದಿಕ್ಕೆ ಶುರು ಆಗಿದೆ ನೋಡಿ, ನಿಧಾನವಾಗಿ ಕರಗ್ತಾ ಇದೆ. ಇದು ನೀರಲ್ಲಿ ಕರಗೋ ಥರ, ತುಪ್ಪದಲ್ಲಿ ಬೇಗ ಕರಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ಅರ್ಧದಷ್ಟು ಸಕ್ಕರೆ ಕರಗಿದೆ. ಇನ್ನೂ ಸ್ವಲ್ಪ ಕರಗಬೇಕು. ತುಪ್ಪದಲ್ಲಿ ಇದು ಪೂರ್ತಿಯಾಗಿ ಕರಗಿ ಈ ರೀತಿಯಾಗಿ ಬಣ್ಣ ಬರಬೇಕು. ಇವಾಗ ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಈ ರೀತಿ ಕರಗಿದ್ರೆ ಸಾಕು. ಸಕ್ಕರೆ ಇಷ್ಟು ಕರಗಿದ ನಂತರ ನಾವು ಆಗ್ಲೇ ಅರ್ಧ ಗಂಟೆ ಹಾಲಲ್ಲಿ ನೆನೆಸಿ ಇಟ್ಟಿದ್ದಂಥ ರವೆನ ಇನ್ನೂ ಒಂದ್ಸತಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಕಡಾಯಿನಲ್ಲಿ ಹಾಕೊಳ್ತಾ ಇದ್ದೀನಿ. ಕಡಾಯಿನಲ್ಲಿ ರವೆನ ಹಾಕೊಳ್ಬೇಕಾದ್ರೆ ತುಪ್ಪ ತುಂಬಾ ಬಿಸಿಯಾಗಿರುತ್ತೆ. ಅದು ಕೈ ಮೇಲೆ ಬೀಳ್ಬೋದು. ಅದಕ್ಕೆ ನೋಡಿಕೊಂಡು ನಿಧಾನವಾಗಿ ಹಾಕೋಬೇಕಾಗತ್ತೆ. ರವೆನ ಹಾಕೊಂಡಿದ ತಕ್ಷಣ ಅದನ್ನು ಸೌಟಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಲೇಟ್ ಮಾಡಿದ್ರೆ ಗಂಟಾಗುತ್ತೆ. ಅದಕ್ಕೋಸ್ಕರ ಬೇಗ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗದೇ ಇರೋ ಥರ ಸಕ್ಕರೆ ಮತ್ತು ತುಪ್ಪ ಎರಡೂ ರವೆನಲ್ಲಿ ಕೂಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಪ್ಪ ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ. ತುಪ್ಪ ಇನ್ನೂ ಇದರೊಳಗಡೆ ರವೆನಲ್ಲಿ ಹೀರ್ಕೊಳ್ಳುತ್ತೆ. ಅದು ಅಲ್ಲಿವರೆಗೂ ಈ ರೀತಿಯಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಸ್ಪೂನಿಂದ ತಿರುತ್ತಾನೆ ಇರಿ. ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ನಾನೀಗ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಅದರೊಳಗಡೆ ಮಿಕ್ಸ್ ಆಗಿದೆ. ಜೊತೆಗೇನೆ ರವೆ ಕೂಡ ತುಪ್ಪನೆಲ್ಲ ಹೀರ್ಕೊಂಡಿದೆ. ಇನ್ನೂ ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ರವೆ ತುಪ್ಪನೆಲ್ಲ ಹೀರ್ಕೊಂಡ ನಂತರ ರವೆ ಮರಳಿನ ಥರ ಕಾಣೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಇವಾಗ ಅದೇ ರೀತಿಯಾಗಿ ಬೆಂದಿದೆ. ನಾನಿವಾಗ ನಿಮಗೆ ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ. ಅದೇ ರೀತಿಯಾಗಿ ಮರಳಿನ ಥರನೇ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಪಂಜಾಬ್ನ ಮಾಕಂಡಿ ಹಲ್ವಾ ರೆಡಿ ಆಯಿತು. ನಾನು ಇವಾಗ ಇದನ್ನೊಂದು ಬೌಲಿಗೆ ಹಾಕಿ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದೇ ಮೊದಲನೇ ಸತಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಇನ್ನೂ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.